ಲಾರಿಯೊಂದು ಕೃಷ್ಣಾ ನದಿಯಲ್ಲಿ ಪಲ್ಟಿ ಹೊಡೆದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಸಮೀಪ ಕೃಷ್ಣಾ ನದಿಯಲ್ಲಿ ಜರುಗಿದೆ. ಜುಲೈ 31ರ ಮಧ್ಯಾಹ್ನ 3 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಯಲ್ಲಿ ಈ ಅಪಘಾತ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕಂಕನವಾಡಿಯಿಂದ ಜಮಖಂಡಿ ಕಡೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿದ್ದು, ಈ ರಸ್ತೆಯಲ್ಲಿನ ಮಣ್ಣು ಕುಸಿದ ಪರಿಣಾಮವಾಗಿ ಲಾರಿ ಪಲ್ಟಿ ಹೊಡೆದು ಕೃಷ್ಣಾ ನದಿಯಲ್ಲಿ ಬಿದ್ದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಲಾರಿ ಮಣ್ಣನ್ನು ತುಂಬಿಕೊಂಡು ಹೊರಟಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಅನಿಲ್ ಬಡಗೇರ್ ಹಾಗೂ PSI ಗಂಗಾಧರ್ ಪೂಜೇರಿ, ಕಂದಾಯ ನಿರೀಕ್ಷಕ ಮಂಜುನಾಥ್ ದೊಡಮನಿ ಮತ್ತು PWD ಅಧಿಕಾರಿ ಸೋಮೇಶ್ ಶಿರಮೆಟ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದು, ಸಾರ್ವಜನಿಕರಿಗೆ ಸಾಗಲು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಪುನಃ ತೀರ್ಮಾನವನ್ನು ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಸ್ಥಳೀಯ ಮುಖಂಡ ಸದಾಶಿವ್ ಕವಟಗಿ ಅವರು ಮಾತನಾಡಿ, 50 ವರ್ಷದ ಹಳೆಯ ಸೇತುವೆ ಇದಾಗಿದ್ದು ಇದರಿಂದ ಈ ಅನಾಹುತವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹಲವು ಬಾರಿ ತಿಳಿಸಿದರೂ ಯಾವುದೇ ಪರಿಹಾರವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಮುಂದೆ ಇಂತಹ ಅನಾಹುತಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಜಮಖಂಡಿ ತಾಲೂಕಿನ ಕಂಕನವಾಡಿ ಎಂಬ ಗ್ರಾಮ ಇವತ್ತಿನ ದಿವಸ ಒಂದು ದೊಡ್ಡ ಪ್ರಕರಣಕ್ಕೆ ಸಿಲುಕಿದಂತಾಗಿದೆ. ಅದರ ವಿವರವನ್ನು ಹೇಳುವಂತ ನಾವಾದ ಸದಾಶಿವ ಸಂಗಪ್ಪ ಕೌಟಿಗೆ ಎಂದು ಕಂಕನವಾಡಿ ಗ್ರಾಮಸ್ಥರಾಗಿದ್ದು, ಬಹು ವರ್ಷದಿಂದ ಈ ಒಂದು ಹಳೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಆದ ನಂತರ ನಾವು ಸಾಕಷ್ಟು ಎಲ್ಲ ಸರ್ಕಾರಗಳಿದ್ದಾಗ ಅಲ್ಲಿ ಹಿಡ್ದ ಇಲ್ಲಿ ತನಕ ನಮ್ಮ ಗ್ರಾಮಸ್ಥರು ವರ್ಷ ಇದು ಈ ನದಿ ಬರೋ ಟೈಮ್ದಾಗ ನಮ್ಮ ಗ್ರಾಮಕ್ಕೆ ಭಾಳ ತುಂಬಲಾರ್ದಂತ ನಷ್ಟ ಆಗ್ಲಕ್ಕತೈತಿ. ಈ ನಷ್ಟನ ಪರಿಹಾರ ಮಾಡೋದ್ ತಳಿಕೆ ಸರ್ಕಾರದಲ್ಲಿ ಭಾಳ ಸಲ ನಾವು ಮನವಿ ಮಾಡ್ಕೊಂಡಿವಿ. ಆದ್ರೂ ಯಾವ ಸರ್ಕಾರನೂ ಇದಕ್ಕೆ ಕ್ಯಾರೆ ಅನ್ಲಾರ್ದಂಗೆ ಆಗೈತಿ. ಆದ್ರೆ ಇವತ್ತಿನ ದಿವಸಕ್ಕೆ ನಮ್ಗೆ ಒಂದು 8 ರಿಂದ 9 ಸಲ ಇಲ್ಲಿ ಬಸ್ ಓಡಾಡುವಂತದೊಂದು ಮುಖ್ಯವಾದಂತ ನಮ್ಮ ಕಂಕನವಾಡಿ ರಸ್ತೆ ಇದು. ಅದು ವಾಹನಗಳ ಸಂಖ್ಯೆ ಕಮ್ಮಿ ಇತ್ತು. ಆಗ ಏನು ನಮ್ಮ ಗ್ರಾಮಕ್ಕೆ ಅನಾಹುತ ಆಗಿದ್ದಿಲ್ಲ. ಮಗ್ಗಲ್ದಾಗ ನಮ್ಗೆ ಫ್ಯಾಕ್ಟ್ರಿ ಆಧಾರದಿಂದ ಮುಂದೆ ಇವು ನಾವು ಕೃಷ್ಣಾ ನದಿ ದಂಡೆಯಲ್ಲಿ ಕಬ್ಬು ಬೆಳೆಯುವ ಮುಖಾಂತರ ಇದು ಹೆಚ್ಚಿನ ಅನಿವಾರ್ಯವಾಗಿ ಲೋಡ್ ಹೋಗುವಂತ ಒಂದು ವಿಷಯಕ್ಕಾಗಿ ಇದು ಬಹಳ ಪದೇ ಪದೇ ಕಿರಿಕಿರಿ ಮಾಡುವಂತ ಒಂದು ಜಾಗ ಆಗೈತಿ. ಆದ್ರೆ ಈ ಜಾಗ ನಮಗೆ ಸುಧಾರಣೆ ಮಾಡಿಕೊಂಡ ಇದ್ರ 24ಕ್ಕೂ ನಮಗ ಕಂಕನವಾಡಿ ಗ್ರಾಮದಿಂದ ಇದಕ್ಕೆ ನಾವು ದಾಟಕ್ ಒಂದು ಪ್ರಯತ್ನ ಮಾಡಿಕೊಂಡು ಇದಕ್ಕೊಂದು ನಮಗೆ ಸಲಹೆ ಮಾಡಿಕೊಡ್ರಿ ಅಂದ್ರು ಯಾವ ಸರ್ಕಾರನು ನಮಗೆ ಕಿವಿ ಕೊಟ್ಟಿಲ್ಲ. ಅದಕ್ಕೆ ಇವತ್ತಿನ ದಿನಮಾನದಾಗ ನಾವು ಹೇಳ್ಬೇಕಂದ್ರೆ ಎಲ್ಲಾ ಸರ್ಕಾರಕ್ಕೆ ಹೇಳ್ತೀವಿ. ನಾವು ಯಾವ್ದೋ ಸಚಿವರು ಇರ್ಲಿ, ಸರ್ಕಾರ ಇರ್ಲಿ, ಮಂತ್ರಿ ಇರ್ಲಿ, ಯಾರೇ ಇರ್ಲಿ, ನಾವು ಏನು ಇದ್ರಾಗ ಯಾವ್ದೊಂದು ದೋಷ ಇಲ್ಲ ಅಂದ್ರೆ ನಮ್ಮ ಕಂಕನವಾಡಿ ಗ್ರಾಮಸ್ಥರು ಬಹಳ ಮುಗ್ಧ ಸ್ವಭಾವದಿಂದ ಇಲ್ಲಿ ತನಕ ಮಾಡ್ಕೊತ ಬಂದಾರ ಇದನ್ನ. ಆದ್ರೆ 2004ರಾಗ ಜಂಬಿಗೆ ಬ್ರಿಡ್ಜ್ ಪೂಜೆ ಮಾಡೋ ಟೈಮ್ದಾಗ ಯಡಿಯೂರಪ್ಪ ಬಂದ ಟೈಮ್ದಾಗನ ಇದನ್ನ ಅಡಿಗಲ್ ಇಟ್ಟು ಪೂಜೆ ಮಾಡಿದ್ರು. ಅಲ್ಲಿ ಹಿಡಿದಿಲ್ಲಿ ತಕ್ಕ ಇದು 24ಕ್ಕೆ ಮುಳುಗಡೆ ಐತಿ, ಸಂತ್ರಸ್ತರಿಗೆ ಏನು ಅನಿವಾರ್ಯ ಇಲ್ಲ ಅನ್ನುವಂಥದನ್ನ ಈ ಸೈಡ್ ಇದ್ದಂತ ಇಲಾಖೆಗಳು ಇದಕ್ಕೆ ಕಾರಣ ಕೊಟ್ಟಕ್ಕೆ ಇದನ್ನ ಉಳಿಸ್ಕೊತ ಬಂದಾರ. ಅದಕ್ಕೆ ಈಗ ತತ್ಕ್ಷಣ ಎಲ್ಲಾ ಇಲಾಖೆಯವರು ಬಂದಕ್ಕೆ ಇದನ್ನ ತಮ್ಮ ನೇರ ದೃಷ್ಟಿಯಿಂದ ಇದನ್ನ ದೃಶ್ಯ ನೋಡ್ಬೇಕು ಅನ್ನುವಂಥದ್ದು ನಾವು ಬಹಳ ನಿಮಗೆ ವಿವರವಾಗಿ ಮಾಡಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ ಕಂಕನವಾಡಿಯಿಂದ ಜಮಖಂಡಿ ತೆರಳಬಹುದು, ಬೇಡ ತಾಲೂಕಿನ ಎಲ್ಲಾ ಈ ನಮ್ಮ ತೋಟಪಟ್ಟಿ ಗ್ರಾಮಕ್ಕೆ ಹೋಗ್ಬಹುದು, ಕಬ್ಬು ಸಾಗಿಸಬಹುದು, ಮತ್ತೊಂದು ಸಾಗಿಸಬಹುದು, ಮಕ್ಕಳು ಶಾಲೆಗೆ ಹೋಗೋದಾಗಿರ್ಬೋದು. ನಮಗಿರುವಂತದ ಮುಖ್ಯ ರಸ್ತೆ ಇದು ಕಂಕನವಾಡಿಗೆ ಇದೆ. ನಮಗೆ ರಸ್ತೆ ಈ ರಸ್ತೆ ಬಿಟ್ಟು ಇನ್ನೊಂದು ರಸ್ತೆ ಇಲ್ಲ ನಮಗೆ. ಈ ರಸ್ತೆ ಏನೈತಿ ತಾತ್ಕಾಲಿಕವಾಗಿ ಇಲ್ಲಿ ಈಗೇನ್ ನಾವು ಸ್ಥಳದಲ್ಲಿ ನಿಂತೀವಿ, ಇಲ್ಲಿ 8 ರಿಂದ 10 ಫೂಟ್ ಹೈಟ್ ತಗೊಂಡಿದ್ದರಿಂದ ಇದನ್ನ ನಮಗೆ ನಿರ್ಮಾಣ ಮಾಡಿ ಕೊಡ್ಬೇಕು ಅನ್ನುವಂತ ಸರ್ಕಾರಕ್ಕೆ ನಾವು ಬಹಳ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳಕ್ಕೆ ನಾವು ಇಲ್ಲಿ ಬಂದಿದ್ದೆವು. ಇಂದು ಸಾರ್ವಜನಿಕರ ಮಾಹಿತಿಯ ಮೇರೆಗೆ ಜಮಖಂಡಿಯಿಂದ ಕಂಕನವಾಡಿಗೆ ಸಾರ್ವಜನಿಕರಿಗೆ ಕಲ್ಪಿಸ್ತಕ್ಕಂಥ ರಸ್ತೆ ಈ ಕೃಷ್ಣಾ ನದಿಯ ಹಿನ್ನೀರಿನಿಂದ ಎರಡೂ ಕಡೆ ಕೂಡ ನೀರು ಬಂದಿದ್ದು, ಈ ರಸ್ತೆಯ ಮಾರ್ಗದಲ್ಲಿ ಒಂದು ಟಿಪ್ಪರ್ ಸಾಕ್ತಾ ಇದ್ದು, ಆ ಟಿಪ್ಪರ್ ಈ ರಸ್ತೆ ಕುಸಿಯುವ ಮೂಲಕ ನೀರಿಗೆ ಬಿದ್ದಿದ್ದು ವಾಹನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರ್ತಾರ. ಈಗ ಕೂಡಲೇ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಇಬ್ಬರು ಅಧಿಕಾರಿಗಳು ಕೂಡ ಈ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕೂಡಲೇ ಏನು ದುರಸ್ತಿ ಮಾಡಬೇಕಾಗಿರ್ತಕ್ಕ ರಸ್ತೆಯನ್ನು ಕೂಡ ತಾತ್ಕಾಲಿಕವಾಗಿ ದುರಸ್ತಿ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೆ ಇದು ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಆಗಿರೋದ್ರಿಂದ ಪೊಲೀಸರಿಗೂ ಕೂಡ ಇಲ್ಲಿ ಬಂದೋಬಸ್ತಿಯನ್ನ ಮಾಡಿ ರಸ್ತೆ ಸಂಪರ್ಕವನ್ನ
ಕಡಿತ ಮಾಡಬೇಕು ಮತ್ತೆ ದುರಸ್ತಿ ಆಗುವವರಿಗೆ ಸಾರ್ವಜನಿಕರು ಕೂಡ ಗ್ರಾಮಸ್ಥರು ಕೂಡ ಸಹಕರಿಸಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.